ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡಿಸೈನ್ ಏನು ತೋರಿಸ್ತಾ ಇಲ್ಲ. ಸಬ್ಸ್ಕ್ರೈಬರ್ ಒಂದು 3-4 ಜನ ಕೇಳಿದರು, ಅಂದರೆ ಪದೇ ಪದೇ ನೀಡಲ್ ಕಟ್ ಆಗ್ತಾ ಇರತ್ತೆ ಏನಕ್ಕೆ ಅಂತ ಹೇಳಿ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ, ಏನಕ್ಕೆ ನೀಡಲ್ ಕಟ್ ಆಗುತ್ತೆ ಅಂತ ಹೇಳಿ. ನೋಡಿ, ನಾನಿಲ್ಲಿ ಮೊದಲಿಗೆ ಗಟ್ಟಿ ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ. ಯಾಕಂದರೆ ಸ್ಟಿಚ್ಡ್ ಬ್ಲೌಸ್ಗೆ ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಗಟ್ಟಿ ಕ್ಯಾನ್ವಾಸ್ನೇ ತೊಗೊಂಡಿದ್ದೀನಿ, ಆಯಿತಾ. ಮತ್ತು ಇದರಲ್ಲೂ ಅಷ್ಟೇ, ನೀವು ಕ್ಯಾನ್ವಾಸ್ ಹಾಕೋದ್ರಲ್ಲಿ ಎಡವಿರ್ತೀರ, ಹಾಗಾಗಿ ನಿಮಗೆ ನೀಡಲ್ಲು ಪದೇ ಪದೇ ಕಟ್ ಆಗ್ತಾ ಇರುತ್ತೆ. ನೋಡಿ, ಇದರಲ್ಲಿ ಒಂದು ಸೈಡು ಗಮ್ ಇರುತ್ತೆ, ಒಂದು ಸೈಡು ಏನೂ ಇರೋದಿಲ್ಲ, ಫುಲ್ ಪ್ಲೇನಾಗಿರುತ್ತೆ. ಈ ರೀತಿ ನೀವು ಮಿಷಿನ್ ಮೇಲೆ ಹಾಕಿದಾಗ ಮಿಷಿನ್ದು ಟೇಬಲ್ ಏನಿದೆ ನೋಡಿ, ಇದು ಗಮ್ ಸೈಡು ಕೆಳಗಡೆ ಬಂದಾಗ ನಿಮಗೆ ಮೂಮೆಂಟು ಅಷ್ಟಿರೋದಿಲ್ಲ. ನೋಡಿ, ಈ ರೀತಿ ಹಿಡ್ದಂಗೆ ಆಗ್ತಾ ಇರುತ್ತೆ. ಆವಾಗಲೂ ಸಹ ಹಿಂಗೆ ನೀವು ಫ್ರೇಮ್ನ ಮೂವ್ ಮಾಡಬೇಕಾದ್ರೆ ಹಿಡ್ದಂಗಾಗಿ, ಆವಾಗ ನೀವು ಫೋರ್ಸಾಗಿ ನೀವು ಫ್ರೇಮ್ನ ಮೂವ್ ಮಾಡ್ತೀರಾ, ಆವಾಗ ನೀಡಲ್ ಕಟ್ ಆಗ್ತಾ ಇರುತ್ತೆ. ಅದೇ ಉಲ್ಟಾ ಇಟ್ಟು ನೋಡಿ, ಗಮ್ ಸೈಡು ಮೇಲೆ ಬರೋ ಥರ ಕ್ಯಾನ್ವಾಸ್ನ ಹಾಕ್ಕೊಳ್ಳಿ, ಆವಾಗ ನಿಮಗೆ ಈಸಿಯಾಗಿ ಮೂವ್ ಆಗುತ್ತೆ. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಕ್ಯಾನ್ವಾಸ್ ಅನ್ನೋದು ಮೂವ್ ಆಗುತ್ತೆ, ಅಂದರೆ ಗಮ್ ಸೈಡ್ ಮೇಲೆ ಬಂದಾಗ ಅಂತ ಹೇಳಿ. ಗಮ್ ಸೈಡ್ ಕೆಳಗಡೆ ಬಂದಾಗ ಆ ಟೇಬಲ್ಗೆ ಕಚ್ಕೊಳ್ಳುತ್ತೆ ಅದು ಕ್ಯಾನ್ವಾಸು, ಆವಾಗ ನಿಮಗೆ ನೀಟಾಗಿ ಮೂವ್ಮೆಂಟ್ ಮಾಡೋದಕ್ಕಾಗೋದಿಲ್ಲ ಫ್ರೇಮು. ಅದಕ್ಕೋಸ್ಕರ. ಮತ್ತು ಇನ್ನೊಂದು ಏನಂತಂದರೆ, ನೀವು ಕ್ಯಾನ್ವಾಸ್ನ ಈ ರೀತಿಯಾಗಿ ಹಾಕ್ಕೊಳ್ಳಿ. ನಾರ್ಮಲಾಗಿ ಹಾಕ್ಕೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾನೇ ಕ್ಯಾನ್ವಾಸು ವೇಸ್ಟ್ ಆಗ್ತಾ ಇರುತ್ತೆ. ಆದಷ್ಟು ಈ ರೀತಿ ಕ್ರಾಸಾಗಿ ನೀವು ಕ್ಯಾನ್ವಾಸ್ನ ಹಾಕ್ಕೊಳ್ಳಿ. ಈ ರೀತಿ ಬ್ಲೌಸ್ ಅನ್ನೋದು ಕೂರುತ್ತೆ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಡಿಸೈನ್ಗೆ ಎಷ್ಟು ಬೇಕು ಅಷ್ಟು ನೀಟಾಗಿ ಕೂರುತ್ತೆ. ಇಲ್ಲ ಅಂತಂದರೆ ಜಾಸ್ತಿ ನೀವು ಕ್ಯಾನ್ವಾಸ್ನ ತೊಗೊಂಡು ಸುಮ್ಮನೆ ವೇಸ್ಟ್ ಆಗ್ತಾ ಇರುತ್ತೆ. ಆದಷ್ಟು ಈ ರೀತಿಯಾಗಿ ಕ್ರಾಸಾಗಿ ನೀವು ಕ್ಯಾನ್ವಾಸ್ನ ಹಾಕ್ಕೊಳ್ಳಿ, ಆವಾಗ ಕ್ಯಾನ್ವಾಸ್ನು ಕೂಡ ಸೇವ್ ಮಾಡ್ಬೋದು. ಇದು ಒಂದು ರೀಸನ್ ಆಯಿತು. ಮತ್ತು ಇನ್ನೊಬ್ಬರು ಕೇಳಿದರು, ಸ್ಯಾಟಿನ್ ಸ್ಟಿಚ್ ಮಾಡುವಾಗ್ಲೂ ನೀಡಲ್ ಕಟ್ ಆಗ್ತಾ ಇರುತ್ತೆ ಅಂತ ಹೇಳಿ. ನೋಡಿ, ಇಲ್ಲಿ ಶೋಲ್ಡರ್ ಹತ್ರ ನಾವಿಲ್ಲಿ ಲೈನಿಂಗು ಮತ್ತು ಕ್ಯಾನ್ವಾಸು ಡಬಲ್ ಲೇಯರಲ್ಲಿ ಆಗಿಬಿಟ್ಟಿರುತ್ತೆ, ಆಯಿತಾ. ಹಾಗಾಗಿ ಇಲ್ಲಿ ದಪ್ಪ ಬಟ್ಟೆ ಇರುತ್ತೆ. ಈ ಶೋಲ್ಡರ್ ಹತ್ರ ಬಂದಾಗಲೇ ನೀಡಲ್ ಅನ್ನೋದು ಕಟ್ ಆಗ್ತಾ ಇರುತ್ತೆ. ನಿಮಗೂ ಸಹ ಕಟ್ ಆಗುತ್ತಾ ನೀಡಲ್ಲು ಅಂತ ಕೇಳಿದರು. ಖಂಡಿತ ಕೆಲವೊಂದು ಟೈಮಲ್ಲಿ ನಮಗೂ ಕೂಡ ಕಟ್ಟಾಗುತ್ತೆ. ಬಟ್ ನಾವು ಕಲಿಯೋವಾಗ ಏನು ನೀಡಲ್ ಕಟ್ಟಾಗೋದು ವೇಸ್ಟ್ ಮಾಡ್ತಾ ಇರ್ತೀವಲ್ವ, ಅಷ್ಟಾಗೋದಿಲ್ಲ. ಅಂದರೆ ಒಂದು ತಕ್ಕ ಮಟ್ಟಿಗೆ ಅವಾಯ್ಡ್ ಆಗಿರುತ್ತೆ ಅಷ್ಟೇ. ಕಲಿಯೋವಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ನಮಗೆ ಫ್ರೇಮ್ನ ಯಾವ ರೀತಿ ಮೂವ್ ಮಾಡೋದು ಅಂತ ಗೊತ್ತಿರೋದಿಲ್ಲ. ಅದೇ ಇವಾಗ ಏನು ತೋರಿಸ್ದೆ ಕ್ಯಾನ್ವಾಸ್ನ ಯಾವ ರೀತಿ ಅಂತ ಹಾಕಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆವಾಗ ನಮಗೆ ನಾವು ಅದೆಲ್ಲ ತಿಳಿದೇ ಆಗುವಂಥ ತಪ್ಪುಗಳಾಯ್ತಾ. ನಮಗೆ ಆಲ್ರೆಡಿ ನಮಗೆ ಅದು ವರ್ಕ್ ಮಾಡ್ತಾ ನಮಗೆ ಗೊತ್ತಾಗ್ಬಿಡುತ್ತೆ, ನಾವು ಯಾವ ರೀತಿ ಫ್ರೇಮ್ನ ಮೂವ್ ಮಾಡಬೇಕು, ಯಾವ ಡೈರೆಕ್ಷನಲ್ಲಿ ಇಟ್ಕೋಬೇಕು ಅಂತ ಹೇಳಿ ಕೆಲವೊಂದು ನಾಲೆಡ್ಜ್ ಬಂದುಬಿಡುತ್ತೆ. ಆವಾಗ ಈ ರೀತಿ ತಪ್ಪನ್ನ ಅವಾಯ್ಡ್ ಮಾಡ್ಬೋದು. ಮತ್ತು ನಿಮ್ಗೆ ಇನ್ನೂ ಒಂದು ಡೌಟ್ ಬಂದಿರ್ಬೋದು, ನಾರ್ಮಲ್ ಎಂಬ್ರಾಯ್ಡ್ರಿ ಕ್ಯಾನ್ವಾಸ್ ಏನಿದೆ ಅದಕ್ಕೂ ಕೂಡ ಇದೇ ರೀತಿ ಅಂತ ಹೇಳಿ. ಅದಕ್ಕೆ ಯಾವುದೇ ರೀತಿ ಗಮ್ ಇರೋದಿಲ್ಲ, ಫುಲ್ಲು ಪ್ಲೇನೇ ಇರುತ್ತೆ ಎರಡು ಸೈಡೂ. ಅದಕ್ಕೇನು ಇದು ಅವಶ್ಯಕತೆ ಇಲ್ಲ. ಬಟ್ ಈ ರೀತಿ ಗಟ್ಟಿ ಕ್ಯಾನ್ವಾಸ್ ಹಾಕಿದಾಗ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅಬ್ಸರ್ವ್ ಮಾಡಿ ನೀವು. ಇದೊಂದು ನೀವು ನಾನು ಇಲ್ಲಿ ವಿಡಿಯೋದಲ್ಲಿ ಏನು ತೋರಿಸ್ದೆ ಆ ರೀತಿಯಾಗಿ ನೀವು ಕೆಲವು ಚೇಂಜಸ್ ಮಾಡ್ಕೊಳ್ಳಿ, ಆಯಿತಾ. ಅಷ್ಟೇ. ಇದಿಷ್ಟು ಮಾಡಿಕೊಂಡ್ರೆ ನಿಮಗೆ ನೀಡಲ್ ಕಟ್ಟಾಗೋದು ಅವಾಯ್ಡ್ ಆಗುತ್ತೆ. ಮತ್ತು ನೀವೇನು ಫ್ರೇಮ್ ಹಾಕ್ತೀರಲ್ವ, ರಿಂಗ್ ಹಾಕ್ಕೊಂಡಿರ್ತೀರ, ಆ ರಿಂಗು ಈಸಿಯಾಗಿ ಮೂವ್ ಆಗಬೇಕು. ಬಟ್ ಟೈಟ್ ಆಗ್ತಿದೆ ಅಂತಂದರೆ ಕೆಳಗಡೆ ಬಾಬಿನ್ ದಾರ ಏನಿದೆ ಅದು ಏನಾದ್ರು ಸಿಕ್ಕಾಕೊಂಡಿರುತ್ತೆ, ಎಕ್ಸ್ಟ್ರಾ ಥ್ರೆಡ್ ಬಿಟ್ಟಿರ್ತೀರ, ಆವಾಗ ಸಿಕ್ಕಾಕೊಂಡು ಫ್ರೇಮು ಮೂವ್ ಆಗೋದಿಲ್ಲ. ಆವಾಗ ನೀವು ಫೋರ್ಸ್ಫುಲಿ ರಿಂಗ್ನ ಮೂವ್ ಮಾಡೋದಕ್ಕೆ ಹೋಗ್ತೀರಲ್ವ, ಆವಾಗ ನೀಡಲ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಇದಿಷ್ಟನ್ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ವರ್ಕ್ ಮಾಡೋದ್ರಿಂದ ಯಾವುದೇ ರೀತಿ ನೀಡಲ್ ಕಟ್ಟಾಗೋದನ್ನು ಅವಾಯ್ಡ್ ಮಾಡ್ಬೋದು. ಇದಿಷ್ಟು ನೀಡಲ್ ಕಟ್ಟಾಗೋದನ್ನು ಯಾವ ರೀತಿಯಾಗಿ ಅವಾಯ್ಡ್ ಮಾಡ್ಬೋದು ಅಂತ ಅನ್ನೋದಾಗಿತ್ತು. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಯೂಸ್ ಆಗುತ್ತಾ, ಯೂಸ್ ಆಗಲ್ವಾ ಅಂತೇಳಿ. ನಿಮ್ಗೆ ಏನಾದ್ರು ಸ್ವಲ್ಪನಾದ್ರು ಯೂಸ್ ಆಗುತ್ತೆ ಅಂತಂದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬ್ಲೌಸ್ದು ಡಿಸೈನ್ ಶೇರ್ ಮಾಡ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.